ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೀಡಲ್ ವರ್ಕ್. ನಾನಿಲ್ಲಿ ತೋರಿಸ್ತಾ ಇರೋಂಥ ಫ್ಲವರ್ ಡಿಸೈನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಈ ಡಿಸೈನ್ ಮಾಡೋದಕ್ಕೆ ಮೀಡಿಯಮ್ ಸೈಜ್ ರಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಆರಳೆ ದಾರನ ನಾನು ಸುತ್ತಿ ರೆಡಿ ಇಟ್ಕೊಂಡಿದ್ದೆ. ಮತ್ತು ನಾನು ದಾರನ ಈ ರಿಂಗ್ ಒಳಗೆ ಹಾಕಿ ಗಂಟಾಕಿದ್ದೀನಿ 2 ಸಲ. ಅದಾದಮೇಲೆ ನಾನು ಎಲ್ಲಿ ಗಂಟಾಕಿದ್ದೆ ಅದೇ ಜಾಗದಲ್ಲಿ ರಿಂಗ್ ಒಳಗಿಂದ ನಾನು ದಾರ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ. ಇದಾದಮೇಲೆ ಸೂಜಿ ಮೇಲೆ ದಾರ ತೆಗೆದು ರಿಂಗ್ ಒಳಗಿಂದ ನಾನು ಹಾಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೋಡಿ, 3ರಲ್ಲೂ ಒಂದೇ ಸಲ ಎಳಿತಾ ಇದ್ದೀನಿ. ಇದು ಹಾಫ್ ಡಬಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಮತ್ತು ಹಾಫ್ ಡಬಲ್ ಕ್ರೋಶ. ಇದಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಂದು ನಾನು ರಿಂಗ್ ಒಳಗಿಂದ ಬಂದು 2ರಲ್ಲೊಂದು ಮತ್ತು 2ರಲ್ಲೊಂದು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 1 2 ಡಬಲ್ ಕ್ರೋಶ ಆಗಿದೆ. ಮತ್ತು ನಾನಿವಾಗ ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ದಾರ ತೆಗೆದು ರಿಂಗ್ ಒಳಗಿಂದ ಬಂದು ನೋಡಿ 4 ಲೂಫ್ ಆಗುತ್ತೆ. 2ರಲ್ಲೊಂದು ಮತ್ತು 2ರಲ್ಲೊಂದು. ನಾನಿವಾಗ 1 ತ್ರಿಬಲ್ ಕ್ರೋಶ ಮಾಡಿದ್ದೀನಿ. ಮತ್ತು ನಾನು ಇನ್ನೂ 1 ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು 2 ಸಿಂಗಲ್ ಕ್ರೋಶ, 1 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಡಬಲ್ ಕ್ರೋಶ ಮತ್ತು 2 ತ್ರಿಬಲ್ ಕ್ರೋಶ. 2 ತ್ರಿಬಲ್ ಕ್ರೋಶ ಆದಮೇಲೆ ಇನ್ನೂ ಒಂದು ನಾನು ಸೂಜಿ ಮೇಲೆ 3 ಸಲ ದಾರ ಸುತ್ಕೊತಾ ಇದ್ದೀನಿ. 4 ಲೂಫ್ ಆಗುತ್ತೆ. ಇದಾದಮೇಲೆ ಮತ್ತೆ ನಾನು ರಿಂಗಿಂದ ಬಂದು 2ರಲ್ಲೊಂದು 4 ಕ್ರೋಶ ಬರುತ್ತೆ. ಗೊತ್ತಾಯ್ತಲ್ವಾ? ಇದು 4 ಕ್ರೋಶ, ಇದು ಮಾತ್ರ ಸಿಂಗಲ್ ಒಂದೇ ಸಲ ನಾನು ಮಾಡೋದು. ಇದಾದಮೇಲೆ 1 2 3 ಚೈನ್ ತೆಗೆದು ಇಲ್ಲೇನು ಕ್ರೋಶ ಕಾಣಿಸ್ತಾ ಇದೆ ಈ ಜಾಗದಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂಥರ ಪಿಕಾಕ್ ಥರ ಬರುತ್ತೆ. ಸೊ ಇಲ್ಲಿ ಇದಾದಮೇಲೆ ನಾನು ಈಗ ಲಾಕ್ ಮಾಡಿದ್ದೊಂದು ಕೌಂಟ್ ಮಾಡ್ಕೊತೀನಿ. ಮತ್ತು 2 3 4 5. ನಾನು 5 ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. 5 ಸಿಂಗಲ್ ಕ್ರೋಶ ಆದಮೇಲೆ ನಾನು ಡೈರೆಕ್ಟಾಗಿ ರಿಂಗ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ. ರಿಂಗಿಗೆ ಲಾಕ್ ಆದಮೇಲೆ ನೋಡಿ ಈ ಥರ ಒಂದು ಪೆಟಲ್ ಬರುತ್ತೆ. ರಿಂಗಿಗೆ ಲಾಕ್ ಆದಮೇಲೆ ನಾನು ಮತ್ತೆ 1 2 3 4 ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಇದಾದಮೇಲೆ ಮತ್ತೆ ನಾನು ಡೈರೆಕ್ಟು ಸೂಜಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇದಾದಮೇಲೆ ಮತ್ತೆ ನಾನು ಸೂಜಿ ಮೇಲೆ ದಾರ ತೆಗೆದು ರಿಂಗ್ ಒಳಗಿಂದ ಹಾಫು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 2 ಸ್ಟಾರ್ಟಿಂಗ್ ನಾನು 2 ಚೈನ್ ಹಾಕ್ಕೊಂಡಿದ್ದೆ, 2 ಸಿಂಗಲ್ ಕ್ರೋಶ ಮಾಡಿದ್ದೆ. ಅದು ಬಿಟ್ಟು ಅದ್ರ ನೆಕ್ಸ್ಟ್ ಸ್ಟೆಪ್ಪಿಂದ ನಾನು ಸೂಜಿ ಮೇಲೆ ದಾರ ತೆಗೆದು ಹಾಫ್ ಡಬಲ್ ಕ್ರೋಶ ಮಾಡಿದ್ದೆ. ಸೊ ಇಲ್ಲಿಂದ ಇದನ್ನು ಮತ್ತೆ ಸ್ಟಾರ್ಟ್ ಆಗುತ್ತೆ ನೋಡಿ, ಹಾಫ್ ಡಬಲ್ ಕ್ರೋಶ. ಇಲ್ಲಿಂದ ಸೀದಾ ಬಂದಿದ್ದೆ, ಇವಾಗ ಉಲ್ಟಾ ಬರುತ್ತೆ. ಓಕೆನಾ? ಇದಾದಮೇಲೆ ನಾನು ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಂದು ನಾನು 2 ಸಲ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. 1 2 ಮತ್ತು ನಾನು ತ್ರಿಬಲ್ ಕ್ರೋಶ. ಈ ಸೈಡು ನಾನು 2 ತ್ರಿಬಲ್ ಕ್ರೋಶ ಮಾಡಿದ್ದೆ. ಈ ಜಾಗದಲ್ಲೂ ಕೂಡ ನಾನು 2 ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 2ರಲ್ಲೊಂದು ನೋಡಿ 2 ತ್ರಿಬಲ್ ಕ್ರೋಶ ಆಗಿದೆ.
2 ತ್ರಿಬಲ್ ಕ್ರೋಶೆ ಆಗಿದೆ. ಇದಾದಮೇಲೆ ನಾನು ಮತ್ತೆ 1 2 3 ಸಲ ಸೂಜಿ ಮೇಲೆ ದಾರ ತಂದು ನಾನು ರಿಂಗ್ ಒಳಗಿಂದ 4 ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. 1 2 3 4. ನೋಡಿದ್ರೆ ನಾನು ಸೇಮ್ ಈ ಕಡೆಯಿಂದ ಸೀದಾ ಮಾಡ್ಕೊಂಬಂದಿದ್ದೆ, ಇವಾಗ ಉಲ್ಟಾ ಮಾಡ್ತಾಯಿದ್ದೀನಿ. ಸೇಮ್ ಇಲ್ಲೇನು ಡಬಲ್ ಕ್ರೋಶೆ 2 ಹಾಕಿದ್ದೆ, ಇಲ್ಲೂ ಅಷ್ಟೇ ತ್ರಿಬಲ್ ಕ್ರೋಶೆ ಇಲ್ಲಿ 2 ಹಾಕಿದ್ದೆ, ಇಲ್ಲೂ ಕೂಡ ತ್ರಿಬಲ್ ಕ್ರೋಶೆ. ಮತ್ತು ಇಲ್ಲಿ 4ನೇ ಕ್ರೋಶನ 1 ಹಾಕಿದ್ದೆ, ಇಲ್ಲಿ 1 ಹಾಕಿದ್ದೀನಿ. ಇದಾದಮೇಲೆ ನಾನು ಮತ್ತೆ 1 2 3 ಚೈನ್ ತೆಗೆದು ನಾನು ಇದೇನು ಕ್ರೋಶೆ ಇದೆ ಈ ಜಾಗದಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಓಕೆನಾ. ಇದಾದಮೇಲೆ ನಾನು ಲಾಕ್ ಮಾಡಿರೋದನ್ನ ಕೌಂಟ್ ಮಾಡ್ತಾಯಿದ್ದೀನಿ. 1 ಲಾಕ್ ಆಗಿದೆ, 2 3 4 5 ಸಿಂಗಲ್ ಲಾಕ್ ಮಾಡಾದಮೇಲೆ ನಾನು ಡೈರೆಕ್ಟಾಗಿ ರಿಂಗಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇದು 1 2. ನಾನಿಲ್ಲಿ ಸ್ಟಾರ್ಟಿಂಗು 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ನಾನು 2 ಸಿಂಗಲ್ ಕ್ರೋಶೆ ಮಾಡಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆಲ್ಲ ಆ ಜಾಗದೊಳಗೆ ನಾನು ಲಾಕ್ ಮಾಡಿ ದಾರಾನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಿಂದೆ ಎಕ್ಸ್ಟ್ರಾ ಏನು ದಾರ ಇತ್ತು ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಈ ಕಡೆ ಒಂದು ಪೆಟಲು, ಈ ಕಡೆ ಒಂದು ಪೆಟಲು. ಫೈನಲ್ ಈ ಥರ ಬರುತ್ತೆ. ಫ್ರಂಟು, ಇದು ಬ್ಯಾಕು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನಿಲ್ಲಿ 7 ಎಳೆ ದಾರಾನ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ದಾರ ದಪ್ಪ ಬೇಕು, ಹಾಗಾಗಿ 7 ಎಳೆ ದಾರ ಯೂಸ್ ಮಾಡ್ತಾಯಿದ್ದೀನಿ. ಇದೇನು ಡಿಸೈನ್ ಬೇಸ್ ಮಾಡಿದ್ದೆ ಪೆಟಲ್ ಥರ, ಇದನ್ನು ಸೀದಾ ಇಟ್ಕೊಬೇಕು. ನೋಡಿ, ಇಲ್ಲಿ ನಾನು ಸ್ಟಾರ್ಟಿಂಗು 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ. ಆ ಜಾಗದಲ್ಲಿ ನಾನು 2ನೇ ಸ್ಟೆಪ್ ಮಾಡೋದಕ್ಕೆ ದಾರಾನ ಗಂಟು ಹಾಕ್ಕೊತಾ ಇದ್ದೀನಿ. ಎರಡು ಸಲ ಗಂಟು ಹಾಕೊಳ್ಳಿ. ಇದಾದಮೇಲೆ ಇದು ಸೀದಾಯಿಂದನೇ ಡಿಸೈನ್ ಸ್ಟಾರ್ಟ್ ಆಗ್ತಿದೆ. ನಾನು ಎಲ್ಲಿ ಗಂಟು ಹಾಕಿದ್ದೆ ಆ ಜಾಗದಿಂದ ನಾನು ದಾರಾನ ತೆಗೆದು 1 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಾದಮೇಲೆ ತ್ರಿಬಲ್ ಕ್ರೋಶೆ ಬರುತ್ತೆ. ಸೂಜಿ ಮೇಲೆ 2 ಸಲ ದಾರ ತೆಗೆದು ಇದೇನು ನಾನು 4 ಚೈನ್ ಹಾಕಿ ಬೀಡಿಗೆ ಡೈರೆಕ್ಟಾಗಿ ಲಾಕ್ ಮಾಡಿದ್ದೆ ಆ ಜಾಗದಲ್ಲಿ ನಾನು ತ್ರಿಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈ ಡಿಸೈನ್ ಮಾಡಬೇಕಾದ್ರೆ ಎಳಿಬೇಕು, ತೀರ ಅಲ್ಲ, ಮೀಡಿಯಮ್ಮಾಗಿ ಎಳೀರಿ. ನೋಡಿ, 1 2 3 ತ್ರಿಬಲ್ ಕ್ರೋಶೆ ಆಗಿದೆ. ಇದಾದಮೇಲೆ 1 2 3 ಚೈನ್ ಹಾಕಿ ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಇದೊಂದು ಪೀಕೋಟ್ ಆಗುತ್ತೆ ನೋಡಿ, ಓಕೆನಾ. ಮತ್ತು ನಾನು ಅದೇ ಜಾಗದಲ್ಲೇ ಸೂಜಿ ಮೇಲೆ 2 ಸಲ ದಾರ ತಂದು 4 ಚೈನ್ ಹಾಕಿದ್ದೆ ಅಲ್ಲ, ಆ ಜಾಗದಿಂದ ನಾನು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದು 2 3 ಚೈನ್ ಹಾಕಿ ಟ್ರಿಪಲ್ ಕ್ರೋಶೆ ಮಾಡಿದ ಜಾಗದಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಪೀಕಾಟ್ನ ಸ್ವಲ್ಪ ಟೈಟಾಗೆ ಲಾಕ್ ಮಾಡಿ. ಒಂದು 2 3 ಇದೇ ರೀತಿ ಇದು ಫಿಲ್ ಆಗೋಷ್ಟು ನಾನು ಪಿಕೋಟ್ನ ಮಾಡ್ಕೊತೀನಿ. ನಾನು ಇವಾಗ ಇಲ್ಲಿ 9 ಟ್ರಿಪಲ್ ಕ್ರೋಶೆ ಮಾಡಿ ಪಿಕೋಟ್ ಮಾಡಿದ್ದೀನಿ. ಟೋಟಲ್ಲು 10 ಮಾಡಬೇಕು. ಇದೇ ರೀತಿ ನಾನು ಲಾಸ್ಟು 15 ಮಾಡ್ತಾಯಿದ್ದೀನಿ. ನೋಡಿ, 1 2 3 4 5 6 7 8 9 10 ಟೋಟಲ್ಲು 10 ಮಾಡಿದ್ದೀನಿ. ಇದಾದಮೇಲೆ ನಾನು ಇಲ್ಲೂ ಕೂಡ ಏನು 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಆ ಜಾಗದಲ್ಲಿ ನಾನು ಕ್ರೋಶನ ಲಾಕ್ ಮಾಡಿ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಫೈನಲ್ ಆಗಿ ಈ ಥರ ಬರುತ್ತೆ ಡಿಸೈನ್ಸು.
ತುಂಬ ಚೆನ್ನಾಗಿದೆ. ರಿಯಲ್ ಪೆಟಲ್ ಫ್ಲವರ್ ಡಿಸೈನ್ ಥರನೇ ಕಾಣಿಸ್ತಾ ಇದೆ ನೋಡಿ. ಈ ದಾರ ಏನಿದೆ ಇದು ನಾನು ಹಿಂದೆ ಗಮ್ ಹಾಕಿ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಗಮ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟು ಕ್ಯೂಟಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಫೈನಲ್ ಆಗಿ ಈ ಥರ ಬರುತ್ತೆ. ನಾನು ಈ ಡಿಸೈನ್ನ ಸ್ಯಾರಿಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಇದನ್ನು ನಾನು ಸ್ಯಾರಿಗೆ ಅಟ್ಯಾಚ್ ಮಾಡೋದಕ್ಕೆ ನೋಡಿ, ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡು ಮತ್ತು ಒಂದು ಕಾಯಿನ್ಸ್ಗಳನ್ನ ತೊಗೊಂಡಿದ್ದೀನಿ. ಇವರಿಗೆ ಅಂದರೆ ಈ ಕ್ಲೈಂಟಿಗೆ ಮಿಡಲಲ್ಲಿ ಒಂದೊಂದು ಏನಾದರೂ ಕಾಯಿನು ಅಥವಾ ಬೀಡ್ಸ್ ಬೇಕು, ಹಾಗಾಗಿ ನಾನು ಈ ಕಾಯಿನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಫ್ಲವರಿಗೆ ನೋಡಿ, ಇದು ಸೀದಾ, ಇದು ಉಲ್ಟಾ. ನಾನು ಒಂದು ಸೂಜಿಗೆ ಎಮ್ಮಿಂಗ್ ಸೂಜಿಗೆ ದಾರಾನ ಪೋಣಿಸ್ಕೊಂಡಿದ್ದೀನಿ. 2 ಎಳೆನ 4 ಎಳೆ ಆಗುತ್ತೆ. ಹಿಂದೆಯಿಂದ ನಾನು ದಾರಾನ ಫಸ್ಟ್ ಗಂಟು ಹಾಕ್ಕೊಂಡು ಹಿಂದೆಯಿಂದ ನಾನು ಸೂಜಿ ತಂದು ಮೀಡಿಯಮ್ ಸೈಜ್ ಬೀಡನ್ನ ತಗೊಂಡು ನಾನು ಇದು ಮಧ್ಯೆ ಏನು ಹೋಲ್ ಕಾಣಿಸ್ತಾ ಇದೆ ಈ ಜಾಗದಲ್ಲಿ ಮುಂದೆಯಿಂದ ಚುಚ್ಕೊತೀನಿ. ನೋಡಿ ಇಲ್ಲಿ ಏನು ಗ್ಯಾಪ್ ಇದೆ ಅದಕ್ಕೆ ಸ್ವಲ್ಪ ಬೀಡ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೀಡ್ಸ್ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು. ಇದಾದಮೇಲೆ ನಾನು ಉಲ್ಟಾ ತಿರುಗಿಸ್ಕೊಂಡು ಇಲ್ಲೇನು ಸೆಂಟ್ರ್ ಇದೆ ಕಾಣಿಸ್ತಾ ಇದೆಯಾ, ಇದು ಸೆಂಟ್ರ್ ಏನಿದೆ ಈ ಜಾಗಕ್ಕೆ ನಾನು ಹಿಂದೆಯಿಂದ ಸೂಜಿ ಅಲ್ಲಿಗೆ ಬರೋ ಥರ ನಾನು ಚುಚ್ಕೊತೀನಿ. ನೋಡಿ ನಾನಿಲ್ಲಿ ಸ್ಯಾರಿನ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನಾನು ಫ್ಲವರ್ನ ಟರ್ನ್ ಮಾಡಿಕೊಂಡು ನಿಮಗೆ ಎಷ್ಟು ಗ್ಯಾಪಲ್ಲಿ ಬೇಕೋ ಅಷ್ಟು ಗ್ಯಾಪಲ್ಲಿ ನೀವು ಫ್ಲವರ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ ಕ್ರೋಶಕ್ಕೆ. ಸೊ ನೀವು ಕೂಡ ಸ್ವಲ್ಪ ಬ್ರೈಡಲ್ಲಾಗಿ ಹೆವಿ ಡಿಸೈನ್ ಬೇಕು ಅಂದರೆ ಕಂಬ ಡಿಸೈನು, ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಫಸ್ಟು ಬೇಸ್ ಹಾಕ್ಕೊಂಡು ನೀವು ಆಮೇಲೆ ಫ್ಲವರ್ ಅಟ್ಯಾಚ್ ಮಾಡಿಕೊಂಡ್ರೆ ಇನ್ನು ಗ್ರ್ಯಾಂಡಾಗೂ ಕಾಣುತ್ತೆ, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಸು. ಸೊ ನಾನು 2ರಿಂದ 3 ಸಲ ನಾನು ಗಂಟು ಹಾಕ್ಕೊತಾ ಇದ್ದೀನಿ. ಉಲ್ಟಾ ಇಟ್ಕೊಂಡು ನಾನು ಲಾಕ್ ಮಾಡ್ತಾ ಇರೋದು. ಸೊ 3 ಸಲ ಗಂಟು ಆದಮೇಲೆ ನಾನು ದಾರಾನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಮಿಡಲಲ್ಲಿ ಅವ್ರ ಕಸ್ಟಮರ್ ಪರ್ಟಿಕ್ಯುಲರಾಗಿ ಕೇಳೋದ್ರಿಂದ ನಾನು ಇಲ್ಲೇ ಕಾಯಿನ್ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೂ ಯೂಸ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಸೀದಾ ಇಟ್ಕೊಂಡಾಗ ನಿಮಗೆ ಫೈನಲ್ ಲುಕ್ ಈ ಥರ ಬರುತ್ತೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ, ಹಾಗೂ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದು ಇಲ್ಲಿ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇದ್ದರೆ ತುಂಬ ಹೈಲೈಟಾಗಿ ಕಾಣುತ್ತೆ ನೋಡಿ. ಸೊ ಫುಲ್ ಸ್ಯಾರಿ ಹೇಗೆ ಬರುತ್ತೆ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಈ ಥರ ಬೇಕು ಅಂದರೆ ನಿಮಗೆ ಒಂದು ಸ್ಯಾರಿಗೆ ಈ ಡಿಸೈನು ಒಂದು 20 ಪೀಸಸ್ ಕೂಡ ಮಾಡ್ಕೊಬೋದು. ನಿಮಗಿನ್ನ ಪಕ್ಕ ಬೇಕು ಅಂದರೆ 22 ಪೀಸಸ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 20 ಪೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.